ಆದ್ಯ ನ್ಯೂಸ್ನ ಸಮಸ್ತ ಜನತೆಗೂ ಸ್ವಾಗತ. ನಾನು ಸತೀಶ್ ಪವಾರ್. ಚನ್ನಗಿರಿಯ ಒಂದು ಹಿರಿಯ ಪತ್ರಕರ್ತರಾದಂತಹ ಬೊಳ್ಳಿ ಪ್ರಭಾಕರ್ ಅವರು ನಿಧನರಾಗಿದ್ದು, ತಾಲೂಕು ವರದಿಗಾರರ ಕೂಟದಿಂದ ಅವರ ನಿಧನಕ್ಕೆ ಸಂತಾಪ ಸೂಚನಾ ಸಭೆಯನ್ನು ನಡೆಯಿತು. ಸಂತಾಪ ಸೂಚನಾ ಸಭೆಯಲ್ಲಿ ಸಾಹಿತಿಗಳು ಹಾಗೆಯೇ ನಿವೃತ್ತ ನೌಕರರ ಸಂಘದ ಕಾರ್ಯದರ್ಶಿಗಳು ಆದಂತಹ ಜಿ ಚಿನ್ನಸ್ವಾಮಿ ಅವರು ಅಧ್ಯಕ್ಷತೆ ವಹಿಸಿ ಭಾಗವಹಿಸಿದರು. ಹಾಗೆಯೇ ಚನ್ನಗಿರಿ ಪಟ್ಟಣದ ವರ್ತಕರಾದಂತಹ ನಟರಾಜ್ ರಾಯ್ಕರ್, ಹಾಗೆಯೇ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದಂತಹ ಮಲ್ಲಾನಾಯ್ಕ, ಹಾಗೆಯೇ ಚುಟುಕು ಸಾಹಿತ್ಯ ಪರಿಷತ್ನ ಕಾರ್ಯದರ್ಶಿಯಾದಂತಹ ನಾಗರಾಜ್, ಹಾಗೆಯೇ ತಾಲೂಕು ವರದಿಗಾರರ ಕೂಟದ ಕಾರ್ಯದರ್ಶಿಯಾದಂತಹ ಪ್ರಸನ್ನ, ನಿತಿನ್, ಹಾಗೆಯೇ ಶ್ರೀನಿವಾಸ್, ಪದಾಧಿಕಾರಿಗಳಾದಂಥ ಶ್ರೀನಿವಾಸ್, ಹಾಗೆಯೇ ಇತರರು ಭಾಗವಹಿಸಿದ್ದರು. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ. ಈ ಕಾರ್ಯಕ್ರಮಕ್ಕೆ ಮತ್ತೆ ಶಶಿಕಲಾ ಕಾರೂರಿದ್ದಾರೆ, ಅವರು ಸಹ ಸ್ವಾಗತವನ್ನ ಕೋರ್ತೀವಿ. ಬಿಜೆಪಿ ತಾಲೂಕು ಮಹಿಳಾ ಅಧ್ಯಕ್ಷರು, ನಮ್ಮ ಬಿಜೆಪಿ ತಾಲೂಕು ಮಹಿಳಾ ಅಧ್ಯಕ್ಷರು, ಆದಿದ್ರಾವಿಡ ಸಂಘದ ಅಧ್ಯಕ್ಷರು, ಸ್ವಾಗತವನ್ನ ಕೋರಿ ಈ ನಾ ಸ್ವಾಗತವನ್ನು ಮುಗಿಸ್ತೇನೆ. ನೆಕ್ಸ್ಟ್ ಅವರಿಗೆ 1 ನಿಮಿಷಗಳ ಕಾಲ ಮೌನವನ್ನು ಆಚರಿಸುವ ಮುಖಾಂತರ ಆತ್ಮಕ್ಕೆ ಚಿರಶಾಂತಿ ಮೌನಾಚರಣೆ. ಓಂ ಶಾಂತಿ. ನಮಸ್ಕಾರ. ಪತ್ರಿಕಾ ರಂಗ ಅಂತಂದ್ರೆ ನಮ್ಮೂರಲ್ಲಿ ಪ್ರಥಮ ಬಾರಿಗೆ ನಮ್ಮ ಬುಳ್ಳಿ ಕರಿಯಪ್ಪರೇ ಪ್ರಜಾವಾಣಿ ಪ್ರತಿನಿಧಿ ವರದಿಗಾರರು ಕೂಡ ಆಗಿ ಕೆಲಸ ಮಾಡಿದರು. ನಾನು ಬಾಲಕನಾದಾಗಿಂದಲೂ ಅವರ ಒಂದು ಸೇವೆಯನ್ನು ನೋಡಿದ್ದೀನಿ. ಇವತ್ತಿನ ಡಿಜಿಟಲ್ಲು ಇದೆಲ್ಲ ಏನೂ ಇರಲಿಲ್ಲ. ಗ್ರಾಮಾಂತರ ಪ್ರದೇಶಗಳಿಗೆ ಬಸ್ನಲ್ಲೇ ಹೋಗಿ ಸುದ್ದಿಯನ್ನು ಕಲೆಕ್ಟ್ ಮಾಡ್ತಾ ಇದ್ರು ಕರಿಯಪ್ಪನವರು. ಅವ್ರ ಮಗ ಪ್ರಭಾಕರ್ ಕೂಡ ವರದಿಗಾರರಾಗಿ ಸುಮಾರು ವರ್ಷಗಳ ಒಂದು ಸೇವೆ ಸಲ್ಲಿಸಿದ್ರು. ಪ್ರಜಾವಾಣಿ ಅಂತಂದರೆ ಅವ್ರ ಕುಟುಂಬ ಅಂತಲೇ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇವತ್ತೇನು ನಮ್ಮ ಕರಿಯಪ್ಪನವರು ಈ ತುಮಕೋಸಿ ಏನಾಗಿದೆ ಈಗ ಬಿಲ್ಡಿಂಗು, ಅದಷ್ಟು ಅವ್ರದ್ದೇ ಜಾಗ. ಅದು ನಮ್ಮ ಕೃಷ್ಣಯ್ಯಗಾರರು ಡಾಕ್ಟ್ರು ಇಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಅವರ ವಿಶ್ವಾಸಕ್ಕೆ ಅದನ್ನು ಕೊಟ್ಟಿದ್ದರು. ಅವರು ತುಮಕೋಸ್ನರಿಗೆ ಮಾರುವುದರು. ಹಿಂಗೆ ಕರಿಯಪ್ಪನವರು ಕೂಡ ಯಾವತ್ತೂ ಅವರು ಸ್ವಾರ್ಥತೆಯನ್ನೇ ಉಪಯೋಗಿಸಿಲ್ಲ. ಮಕ್ಕಳಿಗೂ ಅದನ್ನೇ ಅವರು ಇದನ್ನು ಮಾಡಿದ್ರು. ಸ್ವಾತಂತ್ರ್ಯ ಹೋರಾಟ ಇದರಲ್ಲಿ ಅವರು ಜೈಲಿಗೆ ಹೋಗಿ ಸೆರೆಮನೆ ಬಂದರೂ ಕೂಡ ಅವರಿಗೆ ಮಾಶಾಸನ ಮಂಜೂರಾದರೂ ಕೂಡ ನನಗೆ ದೇಶಕ್ಕೋಸ್ಕರ ನಾನು ಹೋಗಿದ್ದೀನಿ ಅಂತ ಹೇಳಿ ನನಗೆ ಬೇಡ ಅಂತ ಬರ್ಕೊಟ್ಬಿಟ್ರು ಅವರು. ಇವತ್ತು ಅದಿದ್ದಿದ್ರೆ ನಮ್ಮ ಕಮಲಮ್ಮರಿಗೆ ಮಾಶಾಸನ ಬರ್ತಾಯಿತ್ತು. ಅದನ್ನು ಆ ಥರ ಅವರು ಮಾಡಿದಂಥ ಒಂದು ಮನೆತನ ನಮ್ಮೂರಲ್ಲಿ ಒಳ್ಳೆಯ ಕುಟುಂಬದಲ್ಲಿ ಕರಿಯಪ್ಪ ಕುಟುಂಬ ಒಂದು ಒಳ್ಳೆಯ ಅತ್ಯುತ್ತಮವಾದ ಕುಟುಂಬ. ಅದರಲ್ಲೂ ಆ ಹಿರಿಯ ಮಗ ಅವರು ಕೂಡ ನೋಡಿದ್ರೆ ದುರಂತ ಆಗೋಗ್ಬಿಡ್ತು ಮೈಸೂರಿನಲ್ಲಿ. ಅಲ್ಲಿಗೂ ಕೂಡ ನಾನು ಹೋಗಿ ಬಂದೆ. ಪ್ರಭಾಕರಂದು ಈ ಥರ ಆಗಿ ಇದಾಯಿತು. ಭಾಳ ಒಂದು ಅವರ ಕುಟುಂಬಕ್ಕೆ ಒಂದು ಶಕ್ತಿ ಕೊಡ್ಬೇಕು. ಈಗ ಅವ್ರಿಗೆ ಏನಪ್ಪ ಇವನ ಒಂದು ದೈವಾಧೀನ ಆಗಿರೋದ್ರಿಂದ ಅವ್ರ ಕುಟುಂಬದವರಿಗೆ ಭಗವಂತ ಶಕ್ತಿ ಕೊಡಬೇಕು. ಏನು ಭಾಳ ವಯಸ್ಸೇನಲ್ಲ, ನನಗಿಂತ 8-10 ವರ್ಷ ಚಿಕ್ಕನಾಗಿದ್ರು ಕೂಡ ಅವನು ಪತ್ರಕರ್ತನಾದಾಗ ನಾವು ಸಂಪರ್ಕ ಯಾವತ್ತೂ ನಾವು ಜೊತೆಗೆ ಅವ್ರ ಮನೆ ಮುಂದೆ ಅವರು ಕರಿಯಪ್ಪನವ್ರ ಜೊತೆಗೆ ಸಂಸಾರದ ಜೊತೆಗೆ ನಾವೆಲ್ಲ ಬೆಳೆದು ದೊಡ್ಡರಾದರು. ಊರಲ್ಲಿ ಒಂದು ಒಳ್ಳೆಯ ಕುಟುಂಬ ಅವ್ರದ್ದು. ಬುಳ್ಳಿ ಕರಿಯಪ್ಪ ಅವರು ಅಂತಂದರೆ ನಮ್ಮ ತಾಲೂಕಿಗೆ ಹೆಸರುವಾಸಿ ಆದಂಥ ಒಂದು ಮನೆತನ. ಇವತ್ತು ಈ ದುರಂತ ಆಗೈತೆ. ಈ ಒಂದು ಅವರಿಗೆ ಈ ಸಂಕಟ ಭರಸ ಒಂದು ಶಕ್ತಿ ಭಗವಂತ ಅವ್ರ ಕುಟುಂಬದವರಿಗೆ ಕೊಡಬೇಕು ಅಂತ ಹೇಳಿ ನಾನು ಒಂದೆರಡು ಮಾತುಗಳನ್ನಾಡಿ ನಾನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬುಳ್ಳಿ ಕರಿಯಪ್ಪರಾಗಲಿ, ಅವ್ರ ಮಗ ಪ್ರಭಾಕರ್ ಬುಳ್ಳಿಯವರಾಗಲಿ, ನಾವು ತುಂಬ ಅಕ್ಕಪಕ್ಕನೇ ಇದ್ವಿ. ಚಿಕ್ಕ ವಯಸ್ಸಿಂದನೂ ಅವ್ರ ಜೊತೆಯಲ್ಲಿ ಅವ್ರ ಮಕ್ಕಳಂತೆ ನಾವು ಬೆಳೆದು ಇವತ್ತು ಕರಿಯಪ್ಪರವಾಗಲೂ ಅಷ್ಟೇ ದುಃಖ ನಾವು ಅನುಭವಿಸಿದ್ವಿ. ಅಚಾನಕ್ ಇವತ್ತು ಗೊತ್ತಾಯಿತು, ನಮ್ಮ ಪತ್ರಕರ್ತರ ಮಿತ್ರರೆಲ್ಲ ಸೇರಿ ಬನ್ನಿ ಒಬ್ಬರಿಗೆ ಸಂತಾಪ ಸೂಚಿಸಬೇಕು. ಯಾರು ಅಂತ ಕೇಳಿದಾಗ ಪ್ರಭಾಕರಣ್ಣವರು ಅಂತೇಳಿ ನಮ್ಮ ಪ್ರಸಾದ್ನವ್ರು ಫೋನ್ ಮಾಡಿದಾಗ ಭಾಳ ದುಃಖ ಆಯಿತು. ಅಯ್ಯೋ ದೇವರೇ, ಇದೇನಿದು, ಈ ಥರ ದುಃಖ ಒಂದು ಫ್ಯಾಮಿಲಿಗೆ ಭಗವಂತ ಈ ಥರ ಕೊಡಬಾರ್ದಾಗಿತ್ತು.
ಅವರಿಗೆ ದುಃಖ ಭರಿಸುವಂಥ ಶಕ್ತಿ ಆ ದೇವ್ರು ಕೊಡಲಿ ಅಂತ ನನ್ನ ಮಾತನ್ನು ಮುಗಿಸ್ತೀನಿ. ಇವತ್ತಿನ ದಿನ ಏನು ಬುಳ್ಳಿ ಪ್ರಭಾಕರಣ್ಣವರು ನಮ್ಮನ್ನೆಲ್ಲ ಅಗಲಿದ್ದಾರೆ ಅನ್ನೋ ಸುದ್ದಿ ಕೇಳಿ ನಮಗಂತೂ ತುಂಬ ಆಘಾತವನ್ನು ಉಂಟು ಮಾಡಿದೆ. ಜೊತೆಗೆ ನಾವು ವಯಸ್ಸಿನಲ್ಲಿ ಕೂಡ ಅವ್ರಿಗಿಂತ ಬಹಳ ಕಿರಿಯರಾದರೂ ಕೂಡ ಸಾಮಾಜಿಕ ಸೇವೆಗೆ ಬಂದಾಗ, ನಾವೊಂದು ಕನ್ನಡ ಪರ ಸಾಮಾಜಿಕ ಸೇವೆಗೆ ಬಂದಾಗ ನಮ್ಮ ಜೊತೆಯಲ್ಲಿ ನಿಂತು ಪತ್ರಿಕೋದ್ಯಮದ ಮಾರ್ಗದರ್ಶನ ಮಾಡಿದಂಥವ್ರು ಬುಳ್ಳಿ ಪ್ರಭಾಕರಣ್ಣವರು. ಹಾಗಾಗಿ ನಾನು ಸದಾಕಾಲ ಅವರು ನಮ್ಮನ್ನ ಮಾರ್ಗದರ್ಶಕ ಕೂಡ ಪ್ರೇರಣೆ ಆಗಿದ್ದಾರೆ. ಜೊತೆಗೆ ಸುಮಾರು ವರ್ಷ ಕಾಲ ಪತ್ರಿಕೆಯಲ್ಲಿ ನಾನು ಚನ್ನಗಿರಿಗೆ ಬಂದಾಗಲಿಂದ ಹಿಡಿದು ಸುಮಾರು ವರ್ಷ ಕಾಲ ಅವರು ಇಳಿ ವಯಸ್ಸಿನ ತಕ್ಕನೂ ಕೂಡ ಉದಯವಾಣಿ ಪತ್ರಿಕೆಯಲ್ಲಿ ಸೇವೆಯನ್ನ ಅಪಾರವಾದಂಥ ಸೇವೆಯನ್ನ ಸಲ್ಲಿಸಿದಂಥವ್ರು ಬುಳ್ಳಿ ಕರಿಯಣ್ಣವರು. ಅಂತ ಬುಳ್ಳಿ ಕರಿಯಣ್ಣವರು ಇವತ್ತು ನಮ್ಮನ್ನೆಲ್ಲ ಅಗಲಿರೋದು ಚನ್ನಗಿರಿಯ ಪತ್ರಕರ್ತರಿಗೆ ಮತ್ತೆ ಅವರ ಒಡನಾಡಿಗಳಿಗೆ, ಸಹೋದ್ಯೋಗಿಗಳಿಗೆ ತುಂಬಲಾರದ ನಷ್ಟ ಕೊಟ್ಟಿದೆ. ಹಾಗಾಗಿ ಅವರ ಕುಟುಂಬಕ್ಕೆ, ಅವರ ಒಡನಾಡಿಗಳಿಗೆ, ತಮ್ಮೆಲ್ಲರಿಗೂ ಕೂಡ ಪತ್ರಕರ್ತ ಬಂಧುಗಳಿಗೆ, ನಮ್ಮಂತರಿಗೆ ಎಲ್ಲರಿಗೂ ಪ್ರೇರಣೆಯಾಗಿ ಇವತ್ತಿನ ದಿವಸ ಅವರು ದೈವಾಧೀನರಾಗಿದ್ದಾರೆ. ಅವರಿಗೆ ಭಗವಂತ ಅವರಿಗೆ ಒಳ್ಳೆಯ ಸ್ವರ್ಗವನ್ನ ಪ್ರಾಪ್ತಿಯನ್ನ ಮಾಡಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಅವರ ಕುಟುಂಬಕ್ಕೆ ದುಃಖವನ್ನ ಭರಿಸೋ ಶಕ್ತಿ ಮತ್ತೆ ಅವರ ಒಡನಾಡಿಗಳು ತಮ್ಮೆಲ್ಲರಿಗೂ ದುಃಖವನ್ನ ಭರಿಸೋ ಶಕ್ತಿ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಈ ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಹಿರಿಯರಾದ ಚಿನ್ನಸ್ವಾಮಿ ಅವರೇ, ಹಾಗೆ ಸ್ನೇಹಿತರಾದಂತಹ ಭಟ್ರಾಜ್ ಅವರೇ, ಹಾಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದಂತಹ ಸ್ನೇಹಿತರು ಮಲ್ಲಾ ನಾಯ್ಕ ಅವರೇ, ಹಾಗೆಯೇ ಚುಟುಕು ಸಾಹಿತ್ಯ ಪರಿಷತ್ನ ಕಾರ್ಯದರ್ಶಿ ಆದಂತಹ ನಾಗರಾಜ್ ಅವರೇ, ಹಾಗೆಯೇ ಬಿಜೆಪಿ ಮಹಿಳಾ ಘಟಕದ ಅಧ್ಯಕ್ಷರಾಗಿರುವಂತಹ ಶಶಿಕಲಾ ಅವರೇ, ಹಾಗೆಯೇ ಎಲ್ಲ ಪತ್ರಿಕಾ ಮಿತ್ರರೇ, ಇವತ್ತು ನಿಜಕ್ಕೂ ಬುಳ್ಳಿ ಪ್ರಭಾಕರಣ್ಣವರು ದೈವಾಧೀನರಾಗಿದ್ದು ನಮಗೆಲ್ಲ ಒಂದು ಸಾಕಷ್ಟು ನೋವನ್ನು ಉಂಟು ಮಾಡಿದೆ. ಯಾಕಪ್ಪ ಅಂತಂದರೆ ಮನುಷ್ಯ ಬದುಕಿದ್ದಾಗ ತಾನು ಏನು ಮಾಡಿರ್ತಾನೋ ಅವನು ಮುಂದಿನ ಸಾವಿನ ಹೋದಾಗ ಅವನನ್ನು ನೆನೆಸೋದೇ ನಿಜವಾದ ಒಂದು ಇದು. ಯಾಕಪ್ಪ ಅಂತಂದರೆ ನಾವು ಬದುಕಿರೋ ದಿನಗಳಲ್ಲಿ ಸಾಮಾಜಿಕ ಸೇವೆಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಾಗ ನಿಸ್ವಾರ್ಥವಾಗಿ ಕೆಲಸ ಮಾಡಿದಾಗ ಮಾತ್ರ ಇಂಥ ನೆನಪುಗಳು ಮಾತ್ರ ಉಳಿಲಿಕ್ಕೆ ಸಾಧ್ಯ. ಮನುಷ್ಯ ಹುಟ್ಟುತ್ತಾನೆ, ಸಾಯ್ತಾನೆ, ಆದರೆ ಅವನು ಬದುಕಿದ ದಿನಗಳಲ್ಲಿ ಅವನು ಮಾಡಿದಂತಹ ಕೆಲಸಗಳು ಮಾತ್ರನೇ ಶಾಶ್ವತವಾಗಿ ಉಳ್ಕೊಳ್ಳೋದು. ಹಾಗೆಯೇ ಪತ್ರಕರ್ತರು ಏನಪ್ಪ ಅಂತಂದರೆ ಸಾಕಷ್ಟು ವರದಿಗಳನ್ನು ಮಾಡ್ತಾರೆ, ಸಾಕಷ್ಟು ಸುದ್ದಿಗಳನ್ನು ಮಾಡ್ತಾರೆ, ಆದರೆ ಅವ್ರನ್ನ ಯಾರನ್ನು ಕಡೆವರೆಗೂ ನೆನೆಸಲ್ಲ. ಪ್ರಾಮಾಣಿಕ ಪತ್ರಕರ್ತರಾಗಿರ್ತಾರೆ ಅಂತ ನಾನಾದರೂ ಭಾವಿಸಿದ್ದೇನೆ. ಯಾಕಪ್ಪ ಅಂತಂದರೆ ಚಿನ್ನಸ್ವಾಮಿ ಹೇಳ್ದಂಗೆ ಕರಿಯಣ್ಣನವರು ಮಾಸಾಶನನ್ನು ಸಹ ತಿರಸ್ಕರಿಸಿದ್ರು ಅಂತಂದು ಕೇಳ್ಪಟ್ಟಿದ್ವಿ. ನಿಜಕ್ಕೂ ನಾವೆಲ್ಲ ಪತ್ರಿಕಾ ಇದಕ್ಕೆ ಬಂದ ಮೇಲೆ ಪತ್ರಕರ್ತರಾಗಿ ಕೆಲಸ ನಿರ್ವಹಿಸಿದಂಥ ಸಂದರ್ಭದಲ್ಲಿ ಬುಳ್ಳಿ ಕರಿಯಣ್ಣನವರು ಆಗಲೂ ಸಹ ಇನ್ನೂ ಬರಿತಾ ಇದ್ರು. ನಿಜಕ್ಕೂ ಅವರ ಬರವಣಿಗೆ ಹೆಂಗಿತ್ತಪ್ಪ ಅಂತಂದರೆ ಆವತ್ತಿನ ದಿನಮಾನಗಳಲ್ಲಿ ಕಂಪ್ಯೂಟರ್ಗಳು ಏನೂ ಇದ್ದಿಲ್ಲ, ಡಿಜಿಟಲ್ ಯುಗ ಇದ್ದಿಲ್ಲ. ಸುದ್ದಿಗಳನ್ನ ಮಾಡಿ ತಗೊಂಡೋಗಿ ಶಿವಮೊಗ್ಗಕ್ಕೆ ಕೊಟ್ಬರುವಂತ ಕೆಲಸ ಮಾಡ್ತಾ ಇದ್ರು. ಮತ್ತೆ ಅದು ಬೆಳಗ್ಗೆ ಸುದ್ದಿಗಳು ಬಂದಾಗ ಅದು ಹೋಗಿ ಬರೆದು ಕೊಟ್ಟು ಬಂದಂಥ ವ್ಯಕ್ತಿಯ ಮುಖದ ಮೇಲೆ ಕಾಣೋಂಥ ಖುಷಿ ಇತ್ತಲ್ಲ, ಅದನ್ನು ಯಾರನ್ನೂ ತಂದುಕೊಡೋಕ್ಕಾಗ್ತಿದ್ದಿಲ್ಲ. ಆ ರೀತಿ ನಿಸ್ವಾರ್ಥ ಸೇವೆಯನ್ನು ಕರಿಯಣ್ಣನವರು ಮಾಡಿದ್ದಾರೆ. ಹಾಗೆ ಪ್ರಭಣ್ಣನವರು ನಮ್ಮ ಜೊತೆಗೆ ಉದಯವಾಣಿಯಲ್ಲಿ ಜೊತೆಗೆ ನಮ್ಮೊಟ್ಟಿಗೆನೆ ಎಲ್ಲರೂ ನಮ್ಮ ಸಹೋದ್ಯೋಗಿಯಾಗಿ ನಮ್ಮ ಜೊತೆಗೇನೆ ಕೆಲಸ ಮಾಡಿದ್ರು. ನಿಜಕ್ಕೂ ಆತ ಬರವಣಿಗೆ ಆಗಿತ್ತಪ್ಪ ಅಂತಂದರೆ ಆ ಸಂಪೂರ್ಣ ಒಂದು ವಿಸ್ತೃತವಾದ ಸುದ್ದಿ ಅಂತಂದರೆ ಆ ಸಂಪೂರ್ಣ ವಿಸ್ತೃತವಾದ ವಿಷಯಗಳನ್ನು ಅದರಲ್ಲಿ ಮಂಡನೆ ಮಾಡ್ತಿದ್ರು. ಕೆಲವೊಬ್ಬರಿಗೆ ಅವ್ರು ಮಂಡನೆ ಮಾಡೋದು ಬೇಸರ ಅನ್ಸಿದ್ರು ಸಹ ಪ್ರಾಮಾಣಿಕವಾದ ಕೆಲಸವನ್ನು ಮಾಡ್ತಾ ಇದ್ರು. ನಿಜಕ್ಕೂ ಇವತ್ತು ಅವರು ನಮ್ಮನ್ನೆಲ್ಲ ಅಗಲಿರೋದು ಅವರ ಕುಟುಂಬಕ್ಕೆ ದೇವರು ಆ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ನೀಡಲಿ ಅಂತೇಳಿ ಎಲ್ಲರ ಪರವಾಗಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಧನ್ಯವಾದ.